ಇವತ್ತ ಜುಲೈ 29ನೇ ತಾರೀಕು ಬುಧವಾರ ಗೃಹಲಕ್ಷ್ಮಿಯರು ನೋಡ್ಲೇಬೇಕಾದಂತ ಹೊಸ ಅಪ್ಡೇಟ್. ಹೌದು ಸ್ನೇಹಿತರೆ, ಒಂದು ರೀತಿಯಲ್ಲಿ ಹೇಳೋದಾಯ್ತಂದ್ರೆ ಇದು ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಗೃಹಲಕ್ಷ್ಮಿಯರು ಕಾಯ್ತಾ ಇದ್ರು ಅಟ್ಲೀಸ್ಟ್ ಪೆಂಡಿಂಗ್ ಹಣ ಆದ್ರೂ ನಮ್ಮ ಖಾತೆಗೆ ಬರುತ್ತಂತ. ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಹಲವಾರು ಗೊಂದಲಗಳು ಇದಾವೆ. ಈಗ ಒಂದ್ ಕಡೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಹೇಳ್ತಾ ಇದಾರೆ, ಇನ್ನೊಂದು ಕಡೆಗೆ ಏನು ಕೆಲವರಿಗೆ ಹಣ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ, ಇನ್ನೊಂದು ಕಡೆಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆಸೆಯನ್ನ ಬಿಟ್ಬಿಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಬಹಳಷ್ಟು ಬದಲಾವಣೆಗಳೇನಾದ್ವು, ಇವ್ರಿಗೆ ರಾಜ್ಯ ಸರ್ಕಾರದ ಕಡೆಯಿಂದ ಹಣ ಕೊಡಕ್ಕೆ ಆಗೋದಿಲ್ಲ, ಇವೆಲ್ಲ ನೆಪ ಮಾತ್ರ. ಇನ್ ಮುಂದೆ ಹಣ ಸರಿಯಾಗಿ ಬರೋದಿಲ್ಲ, ಆಯ್ತು ಇನ್ಮೇಲೆ ಇದರ ಆಸೆ ಬಿಟ್ಬಿಡ್ಬೇಕಂತೇಳಿ ಜನ ಒಂದು ತೀರ್ಮಾನವನ್ನ ತೆಗೆದುಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಈಗ ಗೃಹಲಕ್ಷ್ಮಿ ಪೆಂಡಿಂಗ್ ಹಣ ಏನಿದೆ ಫೈನಲ್ ಆಗಿ ನಿಮ್ಮ ಖಾತೆಗಳಿಗೆ ಇವತ್ತಾದ್ರೂ ಬರುತ್ತಾ ಇಲ್ಲ. ಯಾಕಂದ್ರೆ ಈಗ ರಾಜ್ಯ ಸರ್ಕಾರ ಹೇಳ್ತಾ ಇದೆ, ಒಂದ್ ಕಡೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ, ನಾವು ಕೂಡ ಹೇಳ್ತಾ ಇದ್ವಿ ಸರ್ 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಅಂತ. ಕೆಲವ್ರಿಗೆ ಬರ್ತಾ ಇದೆ, ಬಂದಿದೆ ಅಂತ, ಇನ್ನು ಕೆಲವ್ರಿಗೆ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದ್ರೆ ಅಸಲಿ 31ನೇ ಕಂತಿನ ಹಣ ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ, 30ನೇ ಕಂತಿನ ಹಣ ಎಷ್ಟು ಮಂದಿಗೆ ಬಂದಿದೆ, ಸೊ ಇವತ್ತ ಗ್ಯಾರಂಟಿ ಆಗಿ ಬರುತ್ತಾ ಇಲ್ಲ, ಅಥವಾ ಏನು ಕೆಲವ್ರಿಗೆ ಹಣವನ್ನ ಕೊಡೋದನ್ನ ಬಂದ್ ಮಾಡಿಬಿಟ್ಟಿದಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇವತ್ತ ಏನಾದ್ರೂ ಪೆಂಡಿಂಗ್ ಹಣ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಗ್ಯಾರಂಟಿಯಾಗಿ ಅಂತ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಇದೆ, ಅದ್ರ ಬಗ್ಗೆನೂ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಜೊತೆಗೆ ಯಾರಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಅಂದ್ರೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕಾದ್ರೆ ಏನೇನ್ ದಾಖಲಾತಿಗಳು ಬೇಕಾಗುತ್ತೆ, ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು, ಅಥವಾ ಮನೆಗೆ ಬಂದು ಅವರೇನೆ ಅರ್ಜಿಯನ್ನ ತೆಗೆದುಕೊಳ್ತಾರ, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅನ್ನ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ, ಅದು ಏನ್ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಇಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಯಾರಿಗೆ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಿ ಅಂತವ್ರು ತಪ್ಪದೆ ನೋಡ್ಲೇಬೇಕು. ಯಾಕಂದ್ರೆ ಇವತ್ತ ಫೈನಲ್ ಆಗಿ ಕೆಲವೊಂದು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಹೌದು ಸ್ನೇಹಿತರೆ, ಹಾಗಾದ್ರೆ ಬನ್ನಿ ಯಾರೆಲ್ಲ ಹಣವನ್ನ ಪಡಿತಾ ಇದ್ದಾರೆ, ಯಾರೆಲ್ಲ ಪಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ನೋಡೋಣ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಆದಷ್ಟು ಮಂದಿಗೆ ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಬಹಳಷ್ಟು ಮಂದಿ ಏನಪ್ಪಾ ಅಂತಂದ್ರೆ ಈಗ ಹೊಸ ಅರ್ಜಿ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ದಾಖಲಾತಿಗಳು ಕೇಳ್ಬೋದು, ಮತ್ತೆ ಎಲ್ಲೆಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ, ಯಾವಾಗ್ಲಿಂದ ಪ್ರಾರಂಭ ಆಗುತ್ತೆ, ಈ ರೀತಿಯಾದ ಹಲವಾರು ಪ್ರಶ್ನೆಗಳು ಜನರ ತಲೆಯಲ್ಲಿದ್ದಾವೆ. ಸೊ ಇಲ್ಲಿ ನಿಮ್ಗೆ ಉತ್ತರವನ್ನ ನಾನು ಕೊಡ್ತಾ ಇದೀನಿ. ಅಂದ್ರೆ ನಮಗೆ ಬಂದಿರುವಂತ ಒಂದು ಹೊಸ ಅಪ್ಡೇಟ್ ಪ್ರಕಾರ ನೋಡಿ ಸ್ನೇಹಿತರೆ, ನಿಮ್ಗೆ ಬೇಕಾಗುವಂತ ದಾಖಲಾತಿಗಳು ಏನೇನ್ ಬೇಕಾಗಬಹುದು ಅನ್ನೋದನ್ನ ಈಗ ಹೇಳ್ತೀನಿ. ಒಂದು, ನಿಮ್ಮ ರೇಷನ್ ಕಾರ್ಡ್ ಬೇಕಾಗುತ್ತೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪಾನ್ ಕಾರ್ಡ್ ಬೇಕಾಗುತ್ತೆ, ಅದ್ರ ಜೊತೆಗೆ ನೀವೇನಾದ್ರೂ ಬಾಡಿಗೆ ಮನೆಯಲ್ಲಿ ಅಥವಾ ಲೀಸ್ ನಲ್ಲಿ ಇದ್ರೆ ಅದರ ಒಂದು ಅಗ್ರಿಮೆಂಟ್ ಬೇಕಾಗುತ್ತೆ. ಅದ್ರ ಜೊತೆಗೇನೆ ನಿಮ್ದೇ ಆದಂತ ಒಂದು ಅಕೌಂಟ್ ಇರಬೇಕು. ಅಂದ್ರೆ ನಿಮ್ದೇ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ, ಮತ್ತೆ ನಿಮ್ದೇ ಮೊಬೈಲ್ ನಂಬರ್ ಕೂಡ ಬೇಕಾಗುತ್ತೆ. ಇಷ್ಟು ದಾಖಲಾತಿಗಳು ಬೇಕಾಗುತ್ತೆ. ಮತ್ತೆ ನೀವೇನಾದ್ರೂ ಹೊರ ರಾಜ್ಯದವರು ಆಗಿದ್ರೆ ಅದಕ್ಕ ಒಂದು ಬೇರೆ ಒಂದು ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಅಂದ್ರೆ ನಾವು ಹೊರ ರಾಜ್ಯದವರು, ನಾವು ಇಲ್ಲಿ ಕರ್ನಾಟಕದಲ್ಲಿ ಬಂದು ವಾಸ ಮಾಡ್ತಾ ಇದೀವಿ ಅನ್ನೋದಕ್ಕೆ ಅದಕ್ಕೊಂದು ಸಪರೇಟ್ ಆದಂತ ಡಾಕ್ಯುಮೆಂಟ್ ಬರುತ್ತೆ. ಸೊ ಅದನ್ನ ಅತಿ ಶೀಘ್ರದಲ್ಲೇ ಆ ಡಾಕ್ಯುಮೆಂಟ್ ಯಾವ್ದು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ತೇನೆ. ಆ ಡಾಕ್ಯುಮೆಂಟ್ ನ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಇಷ್ಟು ಡಾಕ್ಯುಮೆಂಟ್ ಗಳನ್ನ ನೀವು ರೆಡಿಯಾಗಿ ಇಟ್ಕೊಂಡಿರ್ಬೇಕು. ಸೊ ಇನ್ನು ಅರ್ಜಿಯನ್ನು ಸಲ್ಲಿಸೋದಂದ್ರೆ ಇಲ್ಲಿ ನಿಮ್ಗೆ ಎಲ್ಲಾ ರೀತಿಯಿಂದ ಆಪ್ಷನ್ ಕೊಟ್ಟಿದ್ದಾನೆ. ಒಂದು ಏನು ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನು ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಬಯೋಮೆಟ್ರಿಕ್ ಹಾಕಿ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅವಾಗ ಈ ಒಂದು ಎಲ್ಲ ದಾಖಲಾತಿಗಳನ್ನ ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಒಂದು ವೇಳೆ ನೀವೇನಾದ್ರೂ ಅರ್ಜಿ ಸಲ್ಲಿಸೋದಕ್ಕೆ ಹೋಗಕ್ಕೆ ಆಗಿಲ್ಲಪ್ಪ ಅಂತಂದ್ರೆ ಮನೆಗೆ ಕೂಡ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ, ಅಲ್ಲೇ ನೀವು ಅರ್ಜಿಯನ್ನ ಕೂಡ ಸಲ್ಲಿಸಬಹುದಾಗಿದೆ. ಸೊ ಇನ್ನು ಮೇನ್ ಟಾಪಿಕ್ ಏನಪ್ಪಾ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣದ ಬಗ್ಗೆ ಮಾತಾಡ್ಬಿಡೋಣ. ಸ್ನೇಹಿತರೆ, ನಿಮ್ಗೆ ಇಲ್ಲಿ 30 ಮತ್ತು 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇದು 100% ನಿಜ. ಕೆಲವ್ರಿಗೆ ಹಣ ಬರ್ತಾ ಇದೆ, ಇನ್ನು ಕೆಲವ್ರಿಗೆ ಹಣ ಬರ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಏನು DK ಶಿವಕುಮಾರ್ ಅವರು ಹೊಸದಾಗಿ ಅಧಿಕಾರಕ್ಕೆ ಬಂದ್ರು, ಸ್ವಲ್ಪ ಗೊಂದಲಗಳಾಗಿ ಸ್ವಲ್ಪ ಹಣ ಸ್ಟ್ರಕ್ ಆಗಿದೆ ಅಂತ ಹೇಳ್ಬೋದು. ಆದ್ರೆ ನೀವು ಭರವಸೆನ ಕಳ್ಕೊಂಬೇಡಿ, ನಿಮ್ಗೆ 30 ಮತ್ತು 31ನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ. ಇನ್ನು ಯಾರಿಗಾದ್ರೂ ಹಣ ಬಂದಿಲ್ಲಪ್ಪ ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ. ಸೊ ಇಲ್ಲಿ ಇವತ್ತ ಈ ಜಿಲ್ಲೆಗಳಿಗೆ 30 ಮತ್ತು 31ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರಂತ ಮಾಹಿತಿ ಕೊಟ್ಟಿರುವಂತದ್ದು. ಒಂದು ಹಾಸನ ಜಿಲ್ಲೆ, ಕಲಬುರಗಿ ಜಿಲ್ಲೆ, ವಿಜಯನಗರ, ಬಳ್ಳಾರಿ, ಗದಗು, ಬಾಗಲಕೋಟೆ, ಹಾವೇರಿ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೊಡಗು, ಬೆಳಗಾವಿ, ಕೋಲಾರ, ಕೊಪ್ಪಳ, ಬೀದರು, ಮಂಡ್ಯ, ವಿಜಯಪುರ, ಮೈಸೂರು, ಚಾಮರಾಜನಗರ, ರಾಯಚೂರು, ಚಿಕ್ಕಬಳ್ಳಾಪುರ, ರಾಮನಗರ, ಚಿಕ್ಕಮಗಳೂರು, ಶಿವಮೊಗ್ಗ ಅಂತ ಹೇಳಿದ್ದಾರೆ. ಇಷ್ಟು ಜಿಲ್ಲೆಗಳಿಗೆ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವರಿಗೆ ಹಣನೇ ಬರ್ತಾ ಇಲ್ಲ, ಬಹಳಷ್ಟು ದಿನಗಳಿಂದ ವೇಟ್ ಮಾಡ್ತಾ ಇದ್ರಲ್ಲ. ಸೊ ಹಣ ಬಂದೇ ಬರುತ್ತೆ. ಯಾಕಂದ್ರೆ ಎಲ್ಲ ಕೆಲವೊಂದು ಕಡೆ ಏನ್ ಮಾಡ್ತಾ ಇದಾರೆ, ವೆರಿಫೈ ಮಾಡಿ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ. ಸೊ ಇಲ್ಲಿ ನಿಮಗೆ ಕೂಡ ನಿಮ್ದು ಕರೆಕ್ಟ್ ಆಗಿತ್ತಪ್ಪ ಎಲ್ಲಾ ಮಾಹಿತಿ, ಬಡತನ ರೇಖೆಗಿಂತ ನೀವು ಕೆಳಗಡೆ ಇದ್ರಪ್ಪ ಅಂತಂದ್ರೆ ನಿಮ್ಗೆ 100% ಆಗಿ ಹಣ ಬರುತ್ತೆ. ಅಕೌಂಟ್ ಅನ್ನು ಚೆಕ್ ಮಾಡ್ತಾ ಇರಿ. ಇವತ್ತು ಈ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ. ತಪ್ಪದೆ ಕಮೆಂಟ್ ಮಾಡಿ ಇವತ್ತು ಯಾರಿಗೆ ಹಣ ಬಂತು, ಯಾರಿಗೆ ಇಲ್ಲ ಅನ್ನೋದನ್ನ.